ಮನೆಗೆ ರೀಚ್ ಆಗೋಷ್ಟರಲ್ಲಿ ನನಗೆ ಬೇಜಾರಾಗಿತ್ತು, ಬಿಕಾಸ್ ಅಲ್ಲೊಂದು ಮರ್ಡರ್ ಆಗಿಬಿಟ್ಟಿತ್ತು. ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆ 3:45ಗೆ ಅಲಾರಾಮ್ ಇಟ್ಟಿದೆ, ಬಟ್ 4 ಗಂಟೆಗೆ ಎಚ್ಚರ ಆಯಿತು. ಅಂದರೆ 3:58ಗೆ ಏನೋ ಎಚ್ಚರ ಆಯಿತು ನನಗೆ. ಆ್ಯಂಡ್ ಬೆಳಗ್ಗೆ ಎದ್ದು ಆಚೆ ಕಸ ಎಲ್ಲ ಗುಡಿಸಿ ಇನ್ನೇನು ರಂಗೋಲಿ ಹಾಕಬೇಕು ಅನ್ನೋ ಹೊತ್ತಿಗೆ ನಮ್ಮಮ್ಮ ಎದ್ದು ಬಂದು ನಾನೇ ಹಾಕ್ತೀನಿ ಅಂತ ನನ್ನ ಟ್ಯಾಲೆಂಟ್ನೆಲ್ಲ ತುಳಿದ್ಬಿಟ್ರು. ಬಟ್ ಇಟ್ಸ್ ಓಕೆ, ಅಮ್ಮನ ಟ್ಯಾಲೆಂಟ್ ಮುಂದೆ ನನ್ನ ಟ್ಯಾಲೆಂಟ್ ಏನೂ ಇಲ್ಲ, ಅದು ಬೇರೆ ವಿಚಾರ. ನಿಮ್ಮೆಲ್ರಿಗೂ ಗೊತ್ತು ನಂಗೆ ರಂಗೋಲಿ ಹಾಕೋದು ಬರಲ್ಲ ಅಂತ, ಬಟ್ ಕಲಿತಾ ಇದ್ದೀನಿ. ಡೋಂಟ್ ವರಿ, ಕಲಿತು ಆದಷ್ಟು ಬೇಗ ಒಂದು ಒಳ್ಳೆ ರಂಗೋಲಿ ಹಾಕಿ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಅಮ್ಮ ನೋಡಿ ಎಷ್ಟು ಚೆನ್ನಾಗಿ ರಂಗೋಲಿ ಹಾಕ್ತಾರೆ ಅಂದ್ಬಿಟ್ಟು, ಸಿಕ್ಕಾಬಡೆ ಚೆನ್ನಾಗಿ ಹಾಕ್ತಾರೆ ಅಮ್ಮ. ಏನೋ ಗೊತ್ತಿಲ್ಲ, ಬಟ್ ನನಗೆ ಬರಲ್ಲ. ಪೈಲೋಡಿ ಡಬಲ್ ಲೈನ್ ಎಲ್ಲ ಬೇರೆ ಬಿಡಿಸ್ತಾರೆ. ಹೆಂಗೂರು ಇದು ಸಾಧ್ಯ? ದೀಪ ಬಿಡಿಸಿದ್ರು, ನಂದು ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ ದೀಪ ನೋಡ್ರಿ. ಅಂದರೆ ಇದೇ ವ್ಲಾಗಲ್ಲಿ ಬರುತ್ತೆ ದೀಪ ಯಾವ ಥರ ಬಿಡಿಸಿದ್ದೀನಿ ಅಂತ. ಅಂದರೆ ನಿಮಗೆ ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ದೀಪ ಬಿಡಿಸಿದ್ದೀನಿ ನಾನು. ನಮ್ಮ ಕುಂದಾಪ ಯಾವಾಗಲೂ ಅಷ್ಟೇ, ಈ ಥರ ಅಷ್ಟ ಕುಂಕುಮ ಇಡಬೇಕಾದ್ರೆ ಬಂದು ಈ ಥರ ಕುತ್ಕೊಂಡ್ಬಿಡ್ತಾನೆ, ಯಾಕೋ ಬೀಚಾರಲ್ಲಿ ಕುತ್ಕೋತಾನೆ, ಮಂಕ ಕುತ್ಕೋತಾನೆ. ಬಟ್ ಬೇರೆ ಟೈಮಲ್ಲೆಲ್ಲ ಆ್ಯಕ್ಟಿವ್ ಆಗಿರ್ತಾನೆ. ನಂಗೆ ಗೊತ್ತು ಅವನು ಜಾನುನ ಮಿಸ್ ಮಾಡ್ತಿರಬಹುದೇನೋ, ಗೊತ್ತಿಲ್ಲ ನನಗೆ, ಬಟ್ ಅನಿಸುತ್ತೆ ಆ ಥರ. ಆ್ಯಂಡ್ ರಂಗೋಲಿ ಎಲ್ಲ ನೀಟಾಗಿ ಬಿಟ್ಟು ಬಾಗಿಲಿಗೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟಿದ್ದೀನಿ. ಆ್ಯಂಡ್ ನೋಡಿ, ಇದೊಂದು ರಂಗೋಲಿ ಬಿಟ್ಟಿದ್ದೀನಿ ಆಯಿತಾ. ಇದು ಇರಲಿ, ಅಪ್ಕಮಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ನನ್ನ ದೀಪ ಅಂತ ಅಂದ್ಬಿಟ್ಟು. ಸೆಲ್ಫ್ ಅಪ್ರಿಷಿಯೇಷನ್ ಅಂದರೆ ಇದೆ ಅಂತ ಅನ್ಸುತ್ತೆ, ಬಿಕಾಸ್ ಮುಂದೆ ಗೊತ್ತಾಗ್ತಾ ಹೋಗುತ್ತೆ ನಿಮಗೆ. ಇದು ರಂಗೋಲಿ ಚೆನ್ನಾಗಿದೆಯಾ ಅಂತ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನ್ ಹೇಳ್ತೀನಿ. ನನಗೆ ಗೊತ್ತು ಫ್ಯಾಕ್ಟ್ ಏನು ಅಂದರೆ, ನೀವೆಲ್ಲರೂ ಬಂದು ನಮ್ಮ ಅಮ್ಮನ ರಂಗೋಲಿ ಚೆನ್ನಾಗಿತ್ತು ಅಂತಾನೆ ಹೇಳ್ತೀರಾ ಅಂತ. ಆದರೂ ಕೇಳಬೇಕಲ್ವಾ, ಹಂಗಾಗಿ ಕೇಳ್ತಾ ಇದ್ದೀನಿ. ಸೊ ಆಚೆ ಕ್ಲೀನಾಗಿ ಕಸ ಎಲ್ಲ ಗುಡಿಸಿ ಎಲ್ಲ ಕೆಲಸ ಮುಗ್ದು ಆದಮೇಲೆ ಹೋಗಿ ಪೂಜೆ ಮಾಡಿದೆ, ಗುರುವಾರ ಆಗಿರೋದ್ರಿಂದ. ಹಾಗೆ ಅಮಾವಾಸ್ಯೆ ಬೇರೆ, ಸೊ ಎರಡು ಒಟ್ಟೊಟ್ಟಿಗೆ ಬಂದಿರೋದ್ರಿಂದ ಪೂಜೆ ಎಲ್ಲ ನೀಟಾಗಿ ಮುಗಿಸ್ಕೊಂಡು ಆಲ್ಮೋಸ್ಟ್ ನನ್ನ ಪೂಜೆ ಮುಗಿಯೋ ಅಷ್ಟರಲ್ಲಿ ಒಂದು 5:50 ಏನೋ ಆಗಿತ್ತು ಅಂತ ಅನ್ಸುತ್ತೆ. 5:40ನೋ 5:50 ಆಗಿತ್ತು, ಬಿಕಾಸ್ ಇಟ್ ವಿಲ್ ಟೇಕ್ ಸಮ್ ಟೈಮ್. ಯಾಕೆಂದರೆ ಈ ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸಿ ಪೂಜೆ ಮಾಡೋಷ್ಟರಲ್ಲಿ ಅಷ್ಟು ಗಂಟೆ ಆಗಿಬಿಡತ್ತೆ. 1-2 ಅವರ್ ಆದರೂ ಬೇಕೇ ಬೇಕು. ಸೊ ನೀಟಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಹೊರಗಡೆ ಹೋಗಿ ಪೂಜೆ ಮಾಡ್ಕೊಂಡು ಬಂದೆ. ನಿಮ್ಗೇನೋ ಒಂದು ತೋರಿಸ್ತೀನಿ ಆಯಿತಾ. ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ. ಏನು ಅಂತ ಅಂದರೆ, ನನ್ನ ಜಾನು ಥರನೇ ಒಬ್ಬ ತಮ್ಮ ಸಿಕ್ತ ನನಗೆ. ನಾನು ಪೂಜೆ ಮಾಡೋಕ್ಕೆ ಹೋಗಿದ್ದಾಗ ಎಷ್ಟು ಮುದ್ದಾಗಿದ್ದಾನೆ ನೋಡಿ ಗುರು. ಅವನು ಸೇಮ್ ಬಾಡಿ ಗೀಡಿ ವಾಕಿಂಗ್ ಸ್ಟೈಲು, ಕಿವಿ ಎಲ್ಲ ಅವನ ಥರನೇ ಇದೆ ನೋಡಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಅವನ್ನ ನೋಡಿ. ಇವತ್ತು ಮಾತಾಡಿಸ್ಕೊಂಡು ಬಂದೆ ಅವನ್ನ. ಎಷ್ಟು ಸೇಮ್ ಲೈಕ್ ಜಾನುನೇ ಅಂತ ಹೇಳ್ಬೋದು, ಬಟ್ ಕಲರ್ ಡಿಫ್ರೆನ್ಸ್ ಅಷ್ಟೇ. ಅವ್ನ ಬಾಡಿ ಎಲ್ಲನೂ ಹಾಗೇ ಇದೆ, ಸಿಮಿಲಾರಿಟೀಸು. ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಇಷ್ಟು ವರ್ಷ ಇಲ್ಲೇ ಇದ್ನಲ್ಲ, ಇವ್ನು ಯಾಕೆ ನನ್ನ ಕಣ್ಣಿಗೆ ಬಿದ್ದಿಲ್ಲ ಅಂತ ಅನ್ನಿಸ್ತು ನನಗೆ. ಬಟ್ ಇವಾಗ ಸಿಕ್ಕಿದಾನಲ್ವಾ, ಅವಾಗ ಹೋಗಿ ಮಾತಾಡ್ಸ್ಕೊಂಬರ್ತೀನಿ. ಎಷ್ಟು ಮುದ್ದು ಗೊತ್ತಾ ನೋಡಿ, ಸೇಮ್ ಹಂಗೆ ಇಲ್ವಾ? ನಿಮ್ಗೇನು ಅನ್ನಿಸ್ತು? ಅದೇ ಥರ ಇದ್ದಾನೆ ತಾನೇ, ಜಾನು ಥರನೇ. ಸೊ ಮನೆಗೆ ಬರೋ ಅಷ್ಟರಲ್ಲಿ ಇಷ್ಟು ಗಂಟೆ ಆಯಿತು, 6:10 ಆಗ್ಬಿಟ್ಟಿತ್ತು. ಮೆಮ್ಲಿ ನೋಡಿ, ನಮ್ಮ ಮೆಮ್ಲಿ ಯಾಕೋ ಒಂಚೂರು ಸಣ್ಣ ಆಗ್ಬಿಟ್ಟಿದ್ದಾಳೆ. ಇಟ್ಸ್ ಓಕೆ. ಮತ್ತೆ ಪೂಜೆ ಎಲ್ಲ ಮುಗಿಸಿ ಕರೆಕ್ಟಾಗಿ 6:10ಗೆ ಅಲ್ಲಿಂದ ಹೊರಟಿ ಈ ಮನೆಗೆ ಬಂದೆ, ಅಂದರೆ ರೆಂಟೆಡ್ ಮನೆಗೆ ಬಂದೆ. ಬರೋ ಅಷ್ಟರಲ್ಲಿ ಒಂದು 6:40 7 o'clock ಆಗಿತ್ತು. ಸಿಕ್ಕಾಪಟ್ಟೆ ತಲೆ ಭಾರ ಆಗ್ತಿತ್ತು, ಬಿಕಾಸ್ 3:45 ಎದ್ದು ಸ್ನಾನ ಮಾಡೋ ಅಷ್ಟರಲ್ಲಿ ಆ ಥರ ಆಗುತ್ತೆ. ಆ್ಯಂಡ್ ಬಂದು ಜರ್ನಲ್ ಎಲ್ಲ ಬರೆದೆ. ಜರ್ನಲ್ ಬುಕ್ ಇಲ್ಲೇ ಇಟ್ಬಿಟ್ಟು ಹೋಗಿರ್ತೀನಿ. ಸೊ ಬೆಳಗ್ಗೆನೇ ಬಂದು ಜರ್ನಲ್ ಬರೆದೆ. ಬೆಳಗ್ಗೆ ಹೊತ್ತು ಜರ್ನಲ್ ಬರೆಯೋದು ಒಳ್ಳೆಯದು ಅಂತ ಅನಿಸುತ್ತೆ ನನಗೆ, ಬಿಕಾಸ್ ಆವಾಗ ಸ್ವಲ್ಪ ಮೈಂಡು ಫ್ರೀ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಇಲ್ಲಿ ನಾನು ದೇವ್ರ ಪಾತ್ರೆ ತೊಳೆದಿರಲಿಲ್ಲ, ಬಿಕಾಸ್ ಅಮ್ಮನ ಮನೆಯಲ್ಲೇ ಇದ್ದೆ ನಾನು ಇಷ್ಟು ದಿನ ಅಂದ್ಬಿಟ್ಟು. ಇಲ್ಲಿ ಏನೂ ಕೆಲಸ ಮಾಡೋಕ್ಕಾಗಿರಲಿಲ್ಲ ನನಗೆ. ಸೊ ಬಂದು ನೀಟಾಗೆ ದೇವ್ರ ಪಾತ್ರೆ ಎಲ್ಲ ತೊಳೆದೆ. ಆಲ್ಮೋಸ್ಟ್ ಒಂದು 10 ದಿನ ಆಗಿತ್ತು ಅಂತ ಅನ್ಸುತ್ತೆ. ಅಮ್ಮ ಕಳಶನ ಅಲ್ಲಾಡಿಸ್ಬೇಡ ಇವತ್ತು ಅಮಾವಾಸ್ಯೆ ಅಂತ ಹೇಳಿದ್ರು. ಸೊ ಕಳಶನ ನಾನು ತೊಳೆಯೋಕ್ಕೆ ಹೋಗಿರಲಿಲ್ಲ. ಬೇರೆ ಎಲ್ಲ ದೇವ್ರ ಪಾತ್ರೆನೂ ತೊಳೆದ್ಬಿಟ್ಟು ನೀಟಾಗೆ ಎತ್ತಿಟ್ಟೆ. ಆಮೇಲೆ ಲೈಕ್ ಯಾಕೆ ಅಂತ ನನಗೂ ಗೊತ್ತಿಲ್ಲ, ಹಂಗಂದ್ರು. ಸೊ ಎಲೆಗಿಲೆ ಏನೂ ಚೇಂಜ್ ಮಾಡಿಲ್ಲ. ಬೇಜಾರಾಯಿತು, ಯಾಕಂದರೆ ಫ್ರೆಶ್ ಆಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ ನನಗೆ. ಸೊ ನೀಟಾಗೆ ದೇವ್ರ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಎಲ್ಲ ಜೋಡಿಸ್ಕೊಂಡೆ. ಆ್ಯಂಡ್ ಇಲ್ಲಿ ಬೆಳಗ್ಗೆನೇ ಪೂಜೆ ಮಾಡೋಕ್ಕಾಗಿರಲಿಲ್ಲ, ಯಾಕಂದರೆ ಮನೆ ಕೆಲಸ ತುಂಬ ಇತ್ತು ಇಲ್ಲಿ. ಹಂಗಾಗಿ ಬಂದು ಮನೆ ಕ್ಲೀನ್ ಮಾಡಿ, ಬಟ್ಟೆ ಎಲ್ಲ ಮಡಚಿಟ್ಟು, ರೂಮ್ಗಳೆಲ್ಲ ಕ್ಲೀನ್ ಮಾಡಿಬಿಟ್ಟು, ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ, ಅದೆಲ್ಲ ಆದಮೇಲೆ ಮಧ್ಯಾಹ್ನ ಊಟಕ್ಕೆ ಅಂದ್ಬಿಟ್ಟು ಏನೋ ತರಿಸ್ಕೊಂಡಿದ್ದೆ, ಅದನ್ನು ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊಂಡು ಒಂದು ವಿಡಿಯೋ ಶೂಟ್ ಮಾಡಿ, ಇಷ್ಟೆಲ್ಲ ಆದಮೇಲೆ ಸಂಜೆಗೆ ದೇವ್ರ ಪೂಜೆಗೆ ಅಂತ ಎಲ್ಲ ನೀಟಾಗಿ ರೆಡಿ ಮಾಡಿಕೊಂಡೆ. 2 ಕಡೆ ಪೂಜೆ ಮಾಡೋದು ಏನು ತಪ್ಪಲ್ಲ ಅಂತ ಅಂದ್ಕೊಂಡಿರ್ತೀನಿ. ಯಾಕಂದರೆ ರಾಯರ್ ಫೋಟೋ ಇದೆ ಅಂತಂದಮೇಲೆ ಮನೇಲಿ ಆಬ್ವಿಯಸ್ಲಿ ಪೂಜೆ ಮಾಡಲೇಬೇಕು, ಮಿಸ್ ಮಾಡಬಾರ್ದು. ಅಕಸ್ಮಾತ್ ನಾವೇನಾದರೂ ಮನೇಲಿ ಇಲ್ಲ ಅಂದರೆ ಇಟ್ಸ್ ಓಕೆ, ಬಟ್ ಮನೇಲಿದ್ದು ನಾವು ಪೂಜೆ ಮಾಡಿಲ್ಲ ಅಂದರೆ ಚೆನ್ನಾಗಿರಲ್ಲ. ಆ್ಯಂಡ್ ಆಲ್ಸೋ ಭೀಮ್ನ ಅಮಾವಾಸ್ಯೆ ಅಂತೆ, ಅದು ನನಗೆ ಗೊತ್ತೇ ಇರಲಿಲ್ಲ. ಸಂಜೆ ಗೊತ್ತಾಗಿದ್ದು, ಯಾಕೆ ಅಂತ ಮುಂದೆ ಹೇಳ್ತೀನಿ. ಆ್ಯಂಡ್ ಸಿಕ್ಕಾಪಟ್ಟೆ ಸುಸ್ತಾಗ್ತಿತ್ತು. ಹಾಗೆ ಒಂದು ಸ್ವಲ್ಪ ನೀರು ಕುಡಿದೆ, ದಾಹ ಆಗ್ಬಿಟ್ಟಿತ್ತು. ಹಾಗೆ ಕಸ ಎಲ್ಲ ಗುಡಿಸಿ ಮನೆ ಕ್ಲೀನ್ ಮಾಡ್ತಿದ್ನಲ್ಲ, ಅದಕ್ಕೆ ಈ ಥರ ಆದಾಗ ನೀರು ಜಾಸ್ತಿ ಕುಡಿಬೇಕು ಅಂತ ಅನಿಸುತ್ತೆ. ಆ ಟೈಮಲ್ಲಿ ಕುಡಿದ್ಬಿಡ್ಬೇಕು ನೀರು, ಹೊಟ್ಟೆ ಬಿಗಿ ಹಿಡಿದ್ರೂ ಪರವಾಗಿಲ್ಲ, ಕುಡಿದ್ಬಿಡ್ಬೇಕು ಅಂತ ಅನಿಸುತ್ತೆ. ಸೊ ಕುಡ್ದೆ. ನಾನು ಈ ಡ್ರೆಸ್ ಹಾಕಿದ್ದಕ್ಕೆ ಯಾವುದೋ ಒಂದು ವಿಡಿಯೋದಲ್ಲಿ ಒಬ್ರು ಕಮೆಂಟ್ ಹಾಕಿದ್ರು, ಯಾವ ಸ್ಕೂಲ್ ಯೂನಿಫಾರ್ಮ್ ಇದು ಅಂದ್ಬಿಟ್ಟು. ಏನು ಹೇಳೋಣ ಗುರು, ಚೂಡಿದಾರ್ ಈ ಥರ ಇದ್ದರೆ ನನ್ನ ತಪ್ಪ?
ಏನೋ ತಗೊಂಬಿಟ್ಟಿರ್ತೀನಿ ಗೊತ್ತಿಲ್ಲದೆ, ಪ್ಯಾಂಟು ಅದೇ ಕಲರ್ ಇತ್ತು. ಸೊ ಅದಕ್ಕೆ ಯಾವ ಸ್ಕೂಲ್ ಯೂನಿಫಾರ್ಮ್ ಅಂತ ಕೇಳ್ತಾರೆ. ಇನ್ನೇನು ಮಾಡೋಣ, ಜನಕ್ಕೆ ಏನಾದರೂ ಒಂದು ಸಿಕ್ಕಿದ್ರೆ ಸಾಕು, ಅದಕ್ಕೆ 108 ಮಾತಾಡ್ತಾರೆ. ಏನೋ ಗೊತ್ತಿಲ್ಲ, ಇತ್ತೀಚೆಗೆ ನೆಗೆಟಿವ್ ಕಮೆಂಟ್ಸ್ಗೆ ನಾನು ರಿಪ್ಲೈ ಮಾಡ್ತಾ ಇದ್ದೀನಿ. ಅನ್ನಿಸ್ತು ಮಾಡಬೇಕು ಅಂತ, ಹಾಗಾಗಿ ಮಾಡ್ತಾ ಇದ್ದೀನಿ. ಬಟ್ ಕೆಲವೊಂದು ಸತಿ ಅನ್ಸುತ್ತೆ ಕೊಚ್ಚೆ ಮೇಲೆ ಕಲ್ಲು ಹಾಕಬೇಕು, ತಿರ್ಗಾ ನಮ್ಮ ಮೇಲೆ ಸಿಡಿಯುತ್ತೆ ಅಲ್ವಾ ಅಂದ್ಬಿಟ್ಟು ಇಗ್ನೋರ್ ಮಾಡಿಬಿಡ್ತೀನಿ. ಬಟ್ ಕೆಲವೊಂದು ಕಮೆಂಟ್ಸ್ಗೆ ಕೊಡಲೇಬೇಕು, ಕೊಟ್ಟೇ ಕೊಡ್ತೀನಿ, ತಗೋಬೇಕು ಅವರು, ಇಲ್ಲಾಂದರೆ ಸರಿ ಹೋಗಲ್ಲ. ಒಬ್ರಿಗೆ ಸರಿಯಾಗಿ ಕೊಟ್ಟಿದೆ, ಬಟ್ ಅವ್ರಿಗೆ ನಾಚಿಕೆ ಮಾನ ಮರದ್ದು ಏನೂ ಇಲ್ಲ ಬಿಡಿ, ವಾಪಸ್ ಬಂದು ಮತ್ತೆ ಕಮೆಂಟ್ ಹಾಕಿದ್ದಾರೆ. ಅಂಥವ್ರಿಗೆ ಏನು ಮಾಡೋಕ್ಕಾಗಲ್ಲ. ಅದರಲ್ಲೇ ನಮ್ಮ ಅಮ್ಮ ಅಪ್ಪನ ಬೇರೆ ಎಳಿತಾರೆ. ಏನು ಮಾಡೋಣ, ಈ ಮಾನ ಮರದ್ದು ಇಲ್ದವರಿಗೆ ನಮ್ಮ ತಂದೆ ತಾಯಿ ವಿಚಾರ ಯಾಕೆ, ನಿಮ್ಮಮ್ಮ ನಿಮ್ಮಪ್ಪ ಅಂತ ಹೇಳ್ತಾರೆ. ನಾನು ವಾಪಸ್ ಅವ್ರಿಗೆ ಆ ಥರ ಅಂದರೆ ನನಗೆ ಅವ್ರಿಗೂ ವ್ಯತ್ಯಾಸ ಇರಲ್ಲ, ಅದಕ್ಕೆ ನಾನು ಏನೂ ಹೇಳೋಕ್ಕೋಗಲ್ಲ. ಇರಲಿ ಬಿಡಿ. ನೋಡಿ ಬಂತು ನನ್ನ ಏನಂತಾರೆ ಓಜಿ ದೀಪ ಬಂತು, ಅದನ್ನ ಒಂದ್ಸತಿ ಅಳಿಸ್ಬಿಟ್ಟು ನಾನೇ ನಗಾಡ್ಬಿಟ್ಟು ತಿರ್ಗಾ ಹಾಕ್ತೆ. ಬಟ್ ತಿರ್ಗಾ ಇದನ್ನು ಅಳಿಸ್ಬಿಟ್ಟೆ, ನನಗೆ ನಗು ಬಂದ್ಬಿಡ್ತು. ಆಮೇಲೆ ಆಗಲ್ಲ ಬಿಡುಗರು ಅಂತ ಅಂದ್ಬಿಟ್ಟು ಇದು ಯಾವುದೋ ಒಂದು ಅರ್ಪಿತಿನ ಹತ್ರ ನೋಡ್ಕೊಂಡಿದ್ದೆ, ಅದನ್ನೇ ಹಾಕ್ತೆ ಅತ್ಲಾಗೆ, ಇದೇ ಇರಲಿ ಬಿಡಿ ಅಂತ ಅಂದ್ಬಿಟ್ಟು ಇದನ್ನೇ ಹಾಕ್ಬಿಟ್ಟು ಹೂವೆಲ್ಲ ಇಟ್ಟೆ. ಆ್ಯಂಡ್ ಜೆಪ್ಟೋಯಿಂದ ಎಲ್ಲ ಖಾಲಿ ಆಗಿತ್ತು, ಊದ್ಕಟ್ಟಿ ಸಾಂಬ್ರಾಣಿ ಎಲ್ಲ, ಅದನ್ನು ತರಿಸ್ಕೊಂಡೆ. ತುಪ್ಪದಲ್ಲೇ ದೀಪ ಹಚ್ಚಬೇಕು ಅಂತ ಹೇಳಿದ್ರು ನಮ್ಮ ತುಪ್ಪದಲ್ಲೇ ಹಚ್ತಾ ಇದ್ದೆ ಇಷ್ಟು ದಿವಸ. ಏನು ಅಂದರೆ ಈ ಕೋಲ್ಡ್ ಇರೋದಕ್ಕೆ ಅದು ಗಟ್ಟಿಗಾಗ್ಬಿಟ್ಟು ದೀಪನೇ ಉರಿಯಲ್ಲ ಜಾಸ್ತಿ ಹೊತ್ತು. ಅದಕ್ಕೆ ಸರಿ ಬಿಡು ಅಂದ್ಬಿಟ್ಟು ಎಣ್ಣೆ ತರಿಸ್ಕೊಂಡೆ. ಸ್ವಲ್ಪ ತುಪ್ಪ ಇತ್ತು ಮನೇಲಿ, ಅದನ್ನೇ ಕರಗಿಸ್ಬಿಟ್ಟು ಹಾಕಿದ್ದೆ. ಸಂಜೆ ಪೂಜೆ ಮಾಡೋ ಅಷ್ಟರಲ್ಲಿ ತಿರ್ಗಾ ಗಟ್ಟಿಗಾಗ್ಬಿಟ್ಟಿತ್ತು ಅದು. ಸೊ ತುಪ್ಪ ಲೈಕ್ ಈ ಟೈಮಲ್ಲಿ ತುಪ್ಪ ಯೂಸ್ ಮಾಡಿದ್ರೆ ಅದು ಗಟ್ಟಿಗಾಗ್ಬಿಡುತ್ತೆ, ಅದೇ ಒಂದು ಬೇಜಾರು. ಸೊ ನೀಟಾಗೆ ದೇವರ ಪೂಜೆಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಾದಮೇಲೆ ಒಂದು ಸ್ವಲ್ಪ ಹೊತ್ತು ಎಡಿಟಿಂಗ್ ಕೆಲಸ ಅಂತ ಇತ್ತು, ಆ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಒಂದು ಪವರ್ ನ್ಯಾಪ್ ಥರ ಸುಮ್ಮನೆ ಮಲ್ಕೊಂಡು ಉಲ್ಡಾಡಿದೆ. ಅಂದರೆ ನಿದ್ದೆ ಮಾಡಿಲ್ಲ, ನಿದ್ದೆ ಮಾಡಿದ್ರೆ ನಂಗೆ ರಾತ್ರಿ ನಿದ್ದೆ ಬರೋಲ್ಲ, ಅದೊಂದು ಪ್ರಾಬ್ಲಮ್ ನಮ್ಮದು. ಮಧ್ಯಾಹ್ನ ಒಂದು 5 ನಿಮಿಷ ಪಟ್ಟಂತ ಪವರ್ ನ್ಯಾಪ್ ಮಾಡಿದ್ರು ಅಷ್ಟೇ ನನಗೆ ನೈಟ್ ನಿದ್ದೆ ಬರೋಲ್ಲ, ಅದೇನೋ ಗೊತ್ತಿಲ್ಲ. ಹಾಗಾಗಿ ಮಲ್ಕೊಂಡಿಲ್ಲ, ಮಧ್ಯಾಹ್ನ ಸುಮ್ಮನೆ ಉಲ್ಡಾಡಿದ್ದು. ಆ್ಯಂಡ್ ನೆಕ್ಸ್ಟು ರಾಮವಳ್ಳಿಗೆ ಹೋದಾಗ ಪಾಟ್ ತಂದೆ ಅಂತ ಹೇಳಿದೆ ಗೊತ್ತಾ, ಸೆರಾಮಿಕ್ಕು. ಆ್ಯಕ್ಚುಲಿ ವಾಸ್ ತುಂಬ ಜನ ಕೇಳ್ತಾ ಇದ್ರಿ ಅಲ್ವಾ ವಾಸ್ ಎಷ್ಟು ಅಂತ. ಇಟ್ಸ್ 950 rupees ವಾಸು, ದೊಡ್ಡದು ನೀವೇನು ನೋಡ್ತೀರಾ ಲೋಟಸ್ ಹಾಕಿಟ್ಟಿರೋದು. ಆ್ಯಂಡ್ ಲೋಟಸ್ ಬಂದು 350 rupees ಒಂದು. ಸೊ ಐ ಬಾಟ್ ಇಟ್ ಟು. ನಾನು ಫುಲ್ ಬಾರ್ಗೇನ್ ಮಾಡಿಕೊಂಡು 2000 rupeesಗೆ ಏನೋ ತೊಗೊಂಬಂದಿದ್ದೆ, ಎಲ್ಲ ಓವರ್ ಆಲ್ ಫ್ಲವರ್ಸ್ ಗೀಸ್ ಅಂತ ಹೇಳ್ಬಿಟ್ಟು ಎಲ್ಲ. ಆ್ಯಂಡ್ ಇದನ್ನು ಅಷ್ಟೇ ನಾನು ರಾಮವಳ್ಳಿಯಿಂದ ತೊಗೊಂಬಂದಿದ್ದು. ಇದು ಎಷ್ಟೋ ಹೇಳಿದ್ರು 350 ಏನೋ ಹೇಳಿದ್ರು ನನಗೆ, ಬಟ್ ಅಲ್ಲಿ ತುಂಬ ಕಡಿಮೆಗೆ ಸಿಗುತ್ತೆ, ಹಾಗಾಗಿ ಅಲ್ಲಿನ ತಂದೆ. ಆ್ಯಂಡ್ ತುಳಸಿ ಬೀಜ ಇತ್ತು, ಸೊ ತುಳಸಿ ಬೀಜನ ಹಾಕ್ತೆ. ಅಮ್ಮ ಆಲ್ರೆಡಿ ನನಗೋಸ್ಕರ ಒಂದು ತುಳಸಿ ಗಿಡ ಹಾಕಿಟ್ಟಿದ್ದಾರೆ, ತೊಗೊಂಡೋಗು ಅಂದರು, ನಾನು ಮರ್ತು ಬಂದಿದ್ದೆ. ಬಟ್ ಇವತ್ತು ಗುರುವಾರ ಅಲ್ವಾ, ಸೊ ಒಳ್ಳೆ ದಿವಸ ಬಿಡು, ನೋಡೋಣ, ಟ್ರೈ ಮಾಡೋಣ. ಇದೇ ಫಸ್ಟ್ ಟೈಮ್ ನಾನೊಂದು ಗಿಡ ನೆಡ್ತಾ ಇದ್ದೀನಿ ಅಂದರೆ ಇದೇ ಆಗಿರುತ್ತೆ, ತುಳಸಿ ಗಿಡನೇ. ಇಲ್ಲಿವರೆಗೂ ನನಗೆ ನೆನಪಿದ್ದ ಹಾಗೆ ಯಾವುದೂ ಗಿಡ ನಾನು ನೆಟ್ಟಿಲ್ಲ. ಸೊ ಅಂದರೆ ಸುಮ್ಮನೆ ಮನೇಲಿ ಈ ಥರ ಏನೋ ಬೀಜಗಳು ಕೊಡ್ತಾರಲ್ಲ ಅಮ್ಮ, ಹೋಗಿ ಪಾಟ್ಗೆ ಹಾಕ್ಬಿಟ್ಟು ಬಾ ಅಂತ, ಆ ಥರ ಹಾಕಿದ್ದೀನಿ ಹೊರತು ಯಾವತ್ತೂ ಪರ್ಟಿಕ್ಯುಲರಾಗಿ ಈ ಥರ ನಾನು ಮಾಡಿದ್ದಿಲ್ಲ. ಸೊ ಟೈಮ್ ಇತ್ತಲ್ಲ ಅಂದ್ಬಿಟ್ಟು ನೀಟಾಗೆ ಮಣ್ಣೆಲ್ಲ ಹಾಕಿ ಅದಕ್ಕೆ ಬೀಜ ಎಲ್ಲ ಹಾಕಿ ಅಷ್ಟೇ ಕುಂಕುಮ ಎಲ್ಲ ಇಟ್ಟು ಹೊರಗಡೆ ಇಟ್ಟಿದ್ದೀನಿ. ನೋಡೋಣ ಅದು ಗಿಡ ಹೇಗೆ ಬರುತ್ತೆ ಅಂದ್ಬಿಟ್ಟು ಅಪ್ಡೇಟ್ ಮಾಡ್ತೀನಿ, ಬರುತ್ತೋ ಬರಲ್ವೋ ನಂಗೆ ಗೊತ್ತಿಲ್ಲ. ಬಟ್ ನನ್ನ ಕೈಲಿ ಏನು ಮಾಡಬೇಕು ಅದನ್ನು ಮಾಡಿ ಇಟ್ಟಿದ್ದೀನಿ, ನೋಡೋಣ. ಬಟ್ ಈ ಮಳೆ ಏನೋ ಗೊತ್ತಿಲ್ಲ ಗುರು, ಇದ್ದಕ್ಕಿದ್ದಂಗೆ ಬಂದುಬಿಡುತ್ತೆ, ನಿಂತೋಗ್ಬಿಡುತ್ತೆ, ಬರುತ್ತೆ ನಿಂತೋಗ್ಬಿಡುತ್ತೆ. ಈ ಚಳಿಗೆ ಈ ಮಳೆ ಯಪ್ಪ ಅಂತ ಅನಿಸುತ್ತೆ. ಆ್ಯಂಡ್ ಸಂಜೆ 5:15 ಪೂಜೆ ಮಾಡೋಕ್ಕೆ ಶುರು ಮಾಡಿದೆ. ಸೊ ನೀಟಾಗೆ ಕೂತ್ಕೊಂಡು ಪೂಜೆ ಎಲ್ಲ ಮಾಡಿದೆ. ಆ್ಯಂಡ್ ಇನ್ನೊಂದು ವಿಶೇಷ ಏನು ಇವತ್ತು ಅಂತ ಅಂದರೆ ಹೇಳ್ತೀನಿ. ಪೂಜೆ ಎಲ್ಲ ಮುಗಿಸಿದ್ಮೇಲೆ ನೀವೇ ನೋಡಿ ಆಯಿತಾ. ಏನು ಅಂದರೆ ನಾನು ಲಾಸ್ಟ್ ಇಯರ್ ತರಿಸ್ಕೊಂಡಿದ್ದು, ನಾನು ಮಂತ್ರಾಲಯಕ್ಕೆ ಹೋದಾಗ, ಫಸ್ಟ್ ಟೈಮ್ ಮಂತ್ರಾಲಯಕ್ಕೆ ಹೋದಾಗ ಒಬ್ಬರ ಹತ್ರ ತರಿಸ್ಕೊಂಡಿದ್ದೆ, ಪಲ್ಲವಿ ಅಕ್ಕ ಅಂತ. ಅದು ನಾನು ಈಸ್ಕೊಂಬರೋಕ್ಕಾಗದೆ, ಅವರ ಮನೆಯಲ್ಲೇ ಇತ್ತು ಇಷ್ಟು ವರ್ಷ, ಆಮೇಲೆ 1 ವರ್ಷ ಅವ್ರ ಮನೆಯಲ್ಲೇ ಇತ್ತು. ಏನೋ ಗೊತ್ತಿಲ್ಲ, ನಮ್ಮ ಮನೆಗೆ ನೆನ್ನೆ ಬರಬೇಕು ಅಂತ ಅನ್ನಿಸ್ತು, ಅದು ಗುರುವಾರದ ದಿವಸನೇ. ಸೊ ಬಂದಿದ್ದಾರೆ. ಯಾರು ಅಂತ ಅಂದರೆ ನಮ್ಮ ಮನೆಗೆ ಬಂದಿರೋದು ಪರಿಮಳ ಗ್ರಂಥ. ಇದ್ರ ಬಗ್ಗೆ ನಂಗೆ ನಿಜವಾಗ್ಲೂ ನಾಲೆಡ್ಜ್ ಅಂತ ಏನೂ ಇಲ್ಲ. ಬಟ್ ಇದೇನು ಅಂತ ನಿಮಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಯಾಕಂದರೆ ಪರಿಮಳ ಗ್ರಂಥ ಒಳ್ಳೇದು ಓದಿದ್ರೆ ಅಂತ ನನಗೆ ಪುಟ್ಟು ಹೇಳಿದ್ದ, ಹಾಗಾಗಿ ತೊಗೊಂಡಿದ್ವಿ. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಮತ್ತು ಇದನ್ನು ಹೇಗೆ ಓದಬೇಕು ಅಂತ ನಿಮ್ಮಲ್ಲಿ ಯಾರಿಗಾದ್ರೂ ಗೊತ್ತಿದ್ರೆ ಪ್ಲೀಸ್ ದಯವಿಟ್ಟು ತಿಳಿಸ್ಕೊಡಿ, ನಾನು ಓದೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕೆ ನಾನು ಓಪನ್ ಮಾಡಿಲ್ಲ, ಓದಬೇಕಲ್ವಾ, ಸೊ ಓಪನ್ ಮಾಡಿದ್ರೆ ಅಂದ್ಬಿಟ್ಟು ಓಪನ್ ಮಾಡಿಲ್ಲ. ಸೊ ದಯವಿಟ್ಟು ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಪೂಜೆ ಎಲ್ಲ ಮುಗಿಸ್ದೆ, ಒಂಥರ ಸಮಾಧಾನ. ಮತ್ತೆ ಸ್ವಲ್ಪ ಎಡಿಟಿಂಗ್ ಕೆಲಸ ಮಾಡ್ಕೊಂಡು ನಮ್ಮ ಅಪ್ಪಂಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ. ಮತ್ತೆ ಮನೆಗೆ ಹೋಗ್ಬೇಕಿತ್ತು ನಾನು. ಆ್ಯಕ್ಚುಲಿ ಇದು ನಾನು ಇಸ್ಕನಿಂದ ತಂದಿದ್ದೆ, ಬಟ್ ತೋರ್ಸೋಕ್ಕಾಗಿರಲಿಲ್ಲ. ಅದ್ರದ್ದು ಹಾಲ್ ಬರುತ್ತೆ, ಬಟ್ ಇದನ್ನ ಆ್ಯಡ್ ಮಾಡಿರಲಿಲ್ಲ. ಇದು ತುಂಬ ಚೆನ್ನಾಗಿದೆ ನೋಡಿ. ಕೃಷ್ಣ ಕೃಷ್ಣ ಹರಿ 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 ರಾಮ 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 ಹರಿ ಹರಿ. ಇದು ಒಂದೇ ಅಲ್ಲ, ಯು ಕ್ಯಾನ್ ಚೇಂಜ್ ಹಿಯರ್. ಇಲ್ಲಿ ಒಂದು 10 ಏನೋ ಬರುತ್ತೆ, ವಾಲ್ಯೂಮ್ ಕೂಡ ಇದೆ. ವಾಲ್ಯೂಮ್ ಕೂಡ ಬುಲೆಟ್ ಸೌಂಡ್.
ವಾಲ್ಯೂಮ್ ಕೂಡ ನಾವು ಲೈಕ್ ಕಡಿಮೆ ಜಾಸ್ತಿ ಮಾಡ್ಕೋಬಹುದು, ಅದು ಕೂಡ ಇದೆ. ಇಟ್ಸ್ ಲೈಕ್ ವೆರಿ ನೈಸ್. ಬೆಳಿಗ್ಗೆ ಎದ್ದ ತಕ್ಷಣ ಇದನ್ನ ಹಾಕೊಂಡು ನಾವೇನಾದ್ರೂ ಕೆಲಸ ಮಾಡಬೇಕು ಅಂತಂದ್ರೆ ನೆಮ್ಮದಿಯಾಗಿ ಮಾಡ್ಬೋದು. ಯಾರಿಗಾದ್ರೂ ಲೈಕ್ ಈ ತರ ಇಷ್ಟ ಇದ್ರೆ ಇಸ್ಕಾನಲ್ಲಿ ಸಿಗತ್ತೆ, ಓಕೆನಾ? ಹೋಗಿ ತಗೊಳ್ಳಿ, ಮರಿಬೇಡಿ ಬೇಕು ಅಂತಿದ್ರೆ. ಎಷ್ಟು ಚೆನ್ನಾಗಿದೆ ನೋಡಕ್ಕೆ ಔಟ್ ಕೃಷ್ಣ. ಈ ಲಿಟಲ್ ಹ್ಯಾಟ್ಸ್ ತೊಗೊಂಡು ಬಂದು ತುಂಬ ದಿವಸನೇ ಆಗಿತ್ತು, ಮನೇಲಿ ಹಾಗೆ ಇತ್ತು, ನಾನು ತಿಂದಿರಲಿಲ್ಲ. ಸರಿ ಒಬ್ಬಳೇ ಅಷ್ಟೊಂದು ತಿನ್ನೋಕ್ಕಾಗಲ್ಲ ಅಂತ ನನಗೂ ಗೊತ್ತು. ಸೊ ಅದನ್ನು ತೊಗೊಂಡು ಸೀದಾ ಅರ್ಪಿತನ ಮನೆಗೆ ಹೊಟ್ಟೆ. ಬೆಳಗ್ಗೆಯಿಂದ ಹೋಗಿರಲಿಲ್ಲ ಅರ್ಪಿತನ ಮನೆಗೆ. ಸೊ ಅಲ್ಲಿ ನಾನು ಹೋಗಿ ಅವಳು ಆಲ್ರೆಡಿ ಪೂಜೆ ಗೀಜೆಲ್ಲ ಮುಗಿಸಿ ರಾಯರ ಹಾಡು ಓಡ್ತಾ ಇತ್ತು. ಅವಳು ಎಲ್ಲನೂ ತನ್ನ ಗಂಡನಿಗೋಸ್ಕರ ರೆಡಿ ಮಾಡ್ಕೊಳ್ತಾ ಇದ್ಲು. ಅಂದರೆ ನಮ್ಮ ಚಿನ್ನಿಗೋಸ್ಕರ ಭೀಮ್ ನಮಾವಾಸ್ಯೆ ಅಲ್ವಾ, ನಂಗೆ ಗೊತ್ತಿರಲಿಲ್ಲ, ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇತ್ತು. ಭೀಮ್ ನಮಾವಾಸ್ಯೆ ಮಾಡ್ತಾವಳೆ ನಮ್ ಚಿನ್ನಿಗೆ. ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಎದುರುಗಡೆಯಿಂದ, ಬರೀ ಟಿವಿಯಲ್ಲಿ, ಈ ರೀಲ್ಸ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ನೋಡಿದ್ದೆ ಗಾಯ್ಸ್. ಇವತ್ತು ನೋಡ್ರಿ, ಓ ವರ್ಷನ ಟ್ರೈನಿಂಗ್ ತಗೋತಾ ಇದೀನಿ. ಮಾಡವ ಪೂಜೆ ಮಾಡ ಪಾಪ ನಮ್ಮ ಚಿನ್ನಿಗೆ. ಗಂಡ ಹೆಂಡತಿ ನೋಡ್ರು, ಚೆನ್ನಾಗಿರಿ, ನೂರು ಕಾಲ ಖುಷಿಯಾಗಿರಿ, ಸದಾ ನಗ್ನಗ್ತಾ ಇರಿ. ಚಿನ್ನಿ ಮಿನ್ನಿ ಹಣೆ ಹಣೆ. ಎಲ್ಲೇ ಅಲ್ಲಿ ಎಲ್ಲಿ ಪಿನ್ ಅಲ್ಲಿ ಹೋಗ್ತೀನಿ. ಇವತ್ತೇನ್ ನನ್ಗೆ ದಿನ ಭಾಗ್ಯ ಅಂದ್ರೆ, ಇವತ್ತಿನ ದಿನ ಇದೇ ನನ್ನ ಭಾಗ್ಯ. ಇವತ್ತಿನ ದಿನ ಕಟ್ಟಿಪ್ಪ ಚಿನ್ನಿ ಮಿನ್ನಿ ಕಟ್ಟಿ, ಚಿನ್ನಿ ಮಿನ್ನಿ ಕಟ್ತಾವನೆ. ಇಲ್ಲಿ ಕಾಯ್ತಾ ಐತೆ ಲ್ಯಾಪ್ಟಾಪ್ ಬೇರೆ ಹಾಕೋಗೈತೆ, ಟೆನ್ಷನ್ ಆಗ್ಬಿಡ್ತಾನೆ ಇವಾಗ. ಸೆಕೆಂಡ್ ವೈಫ್ ಅದು. ಹೋಗಿರೆ ಚಿನ್ನಿಗೆ ನಮಸ್ಕಾರ ಮಾಡಕ್ ಗೊತ್ತಿಲ್ಲ ಪಾಪ ಚಿನ್ನಿಗೆ. ನಮಸ್ಕಾರ ಮಾಡ್ಸೆ, ಅದು ಆಗ್ತಿ ನಮಸ್ಕಾರ ಮಾಡೋದಾ? ಓ ಹಂಗ. ಹಾಕಿ ಶ್ರೀಗಮೇವ ಸುಮಂಗಳಿ ಪ್ರಾಪ್ತಿರಸ್ತು. ಕರೆಕ್ಟೇನೆ? ಕರೆಕ್ಟೇನೆ? ಮತ್ತೆ ಏನು ಏನಂತಾರೆ ಅದಕ್ಕೆ? ದೀರ್ಘಾಯುಷ್ಮಾನ್ ಭವ, ದೀರ್ಘ ಸುಮಂಗಳಿ ಭವ. ಚೆನ್ನಾಗಿರಿ ಇಬ್ರು, ಸಂತೋಷವಾಗಿರಿ, ಖುಷಿಯಾಗಿರಿ, ಒಳ್ಳೇದಾಗ್ಲಿ ಇಬ್ರಿಗೂ. ಇವತ್ತು ರಾಯರ ವಾರ ಬೇರೆ, ಖಂಡಿತ ಆಗತ್ತೆ ಬಿಡಿ. ನಮಸ್ಕಾರ ಮಾಡ್ಕೋ ಚೆನ್ನಾಗೆ ನಮ್ ಚಿನ್ನಿಗೆ. ಓ ದೇವ್ರೆ, ನೋಡ ಅವಾಗಲೇ ನನಗೂ ಗೊತ್ತಾಗಿದ್ದು ಇವತ್ತು ಭೀಮ್ ನಮಾವಾಸ್ಯೆ ಅಂದ್ಬಿಟ್ಟು. ಆಮೇಲೆ ಮತ್ತೆ ಮನೆಗೆ ಬಂದು ಅಪ್ಪಂಗೆ ಊಟ ಎಲ್ಲ ಕೊಟ್ಬಿಟ್ಟು ನಾನು ಆಟೋ ಬುಕ್ ಮಾಡಿಕೊಂಡು ನಮ್ಮ ಮನೆಗೆ ಹೊಟ್ಟಿದ್ದಾಯಿತು. ಆ್ಯಂಡ್ ಮನೆಗೆ ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ ಒಂದು 10:30 ಆಗಿತ್ತು ಅಂತ ಅನ್ಸತ್ತೆ. ಸೊ ಮನೆಗೆ ಹೋಗಿ ಅಮ್ಮ ಊಟ ಮಾಡೋದು. ಬಟ್ ನಂಗೆ 10 ಗಂಟೆ ಮೇಲೆ ಏನೋ ಲೈಕ್ ಊಟ ಮಾಡಬೇಕು ಅಂತಾನೆ ಅನ್ಸೋದಿಲ್ಲ, ಹಿಂಸೆ ಆಗುತ್ತೆ 10 ಗಂಟೆ ಮೇಲೆ ತಿಂದರೆ. ಹಾಗಾಗಿ ಸ್ಕಿಪ್ ಮಾಡ್ತಾ ಇರ್ತೀನಿ ಎಷ್ಟೋ ಸರ್ತಿ ನೈಟ್ ಟೈಮಲ್ಲಿ ನಾನು ತಿನ್ನೋದು. ಮನೆಗೆ ರೀಚ್ ಆಗೋಷ್ಟರಲ್ಲಿ ನನಗೆ ಬೇಜಾರಾಗಿತ್ತು, ಬಿಕಾಸ್ ಅಲ್ಲೊಂದು ಮರ್ಡರ್ ಆಗಿಬಿಟ್ಟಿತ್ತು. ಅದೇ ನನಗೆ ಸಿಕ್ಕಾಪಟ್ಟೆ ಹರ್ಟ್ ಆಗಿತ್ತು. ನನ್ನ ತಮ್ಮಂದಿರೇ ಮಾಡಿದ್ದು, ಅದೇ ನನಗೆ ಪ್ರಾಬ್ಲಮ್ಮು. ಯಾರು ಅಂತಂದರೆ ಇವರೇ. ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಮತ್ತೆ ಇವನ್ನ ತೆಗೆದ್ಬಿಟ್ಟು ಸೈಡಿಗೆ ಹಾಕ್ತೆ. ಎಷ್ಟು ಸಾಫ್ಟ್ ಆಗಿದ್ದಾನೆ ಅಂದರೆ ಬೇಜಾರಾಗೋಯ್ತು. ಚಿಕ್ಕ ಮರಿ ಇನ್ನೂ ಅವ್ನು ಮರ್ಡರ್ ಮಾಡಿಬಿಟ್ಟಿದ್ದಾರೆ 3 ಜನ ಸೇರಿ. ನಮ್ಮಮ್ಮ ಹೇಳಿದ್ರಿಲ್ಲ ಅವರೇ ಮಾಡಿದ್ದು ಅಂತ. ಅವ್ರಿಗೂ ಕೊಟ್ಟಿದ್ದೀನಿ ಸರಿಯಾಗಿ ಬಾಸುಂಡೆ ಬರಂಗೆ ಪಟ್ ಪಟ್ ಅಂತ. ಅಯ್ಯೋ ಕೈ ನೋಡಿ, ನಮ್ಮ ಎಮ್ಮಲಿ ನೋಡಿ ಕಾಯ್ತಾವಳೆ ಮೇಲೆ. ನನ್ನ ತಮ್ಮ ಕುಂದಾಪ ಎಷ್ಟು ಮುದ್ದು ಗೊತ್ತಾ ನಿಮ್ಗೆ. ಏನಾದರೂ ಅಷ್ಟು ಟೆನ್ಷನ್ ಇದ್ದರೆ ಅವನ್ನ ಹೋಗಿ ಒಂದ್ಸತಿ ಮಾತಾಡ್ಸ್ಬಿಡಿ ನಿಮ್ಮ ಮನೆ ಮಕ್ಕಳನ್ನ. ಇಷ್ಟು ಸಮಾಧಾನ ಆಗುತ್ತೆ ಅಂದರೆ ನಿಮ್ಮ ಲೈಫಲ್ಲಿ ಏನೇ ಟೆನ್ಷನ್ ಇದ್ರೂ ಕೂಡ ಒಂದು ಸ್ಪರ್ಶ ಎಲ್ಲನೂ ಮರ್ಸ್ಬಿಡುತ್ತೆ. ಆ ಥರ ಪ್ರಾಣಿಗಳು. ಸೊ ಪ್ರಾಣಿ ಪ್ರೀತಿ ಮಾಡೋರಿಗೆ ಮಾತ್ರ ಇದು ಅರ್ಥ ಆಗುತ್ತೆ. ಸಿಕ್ಕಾಬಡೆ ಖುಷಿ ಆಗುತ್ತೆ ಒಂದ್ಸತಿ ನೋಡ್ಬಿಟ್ರೆ ಸಾಕು. ಮನೆಗೆ ಹೋದ್ಮೇಲೆ ನೈಕಾದು ಪಾರ್ಸಲ್ ಬಂದಿತ್ತು, ಅದನ್ನ ಓಪನ್ ಮಾಡಿ ನೋಡ್ತಿದ್ದೆ ಏನು ಅಂತ ಅಂದ್ಬಿಟ್ಟು. ಜೊತೆಗೆ PR ಕೂಡ ಬಂದಿತ್ತು ನೈಕಾ ಕಡೆಯಿಂದಾನೆ. ಸೊ ಇದನ್ನ ಅಪ್ಡೇಟ್ ಮಾಡ್ತೀನಿ ಏನು ಅಂದ್ಬಿಟ್ಟು. ನೈಕಾ ಹಾಲ್ ಕೂಡ ಬರುತ್ತೆ, ಸೊ ಸ್ಟೇ ಟ್ಯೂನ್ಡ್. ಅಮ್ಮ ನೋಡಿ ಗೈಸ್, ನಮ್ಮ ಯೂಟ್ಯೂಬ್ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಏನೇ ಅಡುಗೆ ಬೇಕಿದ್ರು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದೇ ಅಡುಗೆ ಮಾಡ್ತಾರೆ ನಮ್ಮಮ್ಮ. ಅದೇನಮ್ಮ? ಹಾ ಅಲ್ವಾ?
ಸೊ ನಮ್ಮ ಅಮ್ಮನ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಸೆಕ್ಷನಲ್ಲಿ ನಾನು ಟ್ಯಾಗ್ ಮಾಡಿರ್ತೀನಿ ಲಿಂಕ್ನ. ಸೊ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಯಾವುದೇ ಅಡುಗೆ ಬೇಕಿದ್ರೂ ಕೂಡ ನಮ್ಮ ಅಮ್ಮನಿಗೆ ತಿಳಿಸಿ, ಕಮೆಂಟ್ ಸೆಕ್ಷನಲ್ಲಿ ಮಾಡಿ ತೋರಿಸ್ತಾರೆ. ಎಷ್ಟರಲ್ಲಿ ನಿಮಗೆ ಇನ್ನೊಂದು ಅಪ್ಡೇಟ್ ಕೂಡ ಕೊಡ್ತೀನಿ, ಏನು ಅಂತ ಕೂಡ ಹೇಳ್ತೀನಿ. ನಿಮ್ಮೆಲ್ಲರೂ ಭೇಟಿ ಆಗೋವಂಥ ಒಂದು ಅಪ್ಡೇಟ್, ಅದಕ್ಕೂ ಕಾಯ್ತಾ ಇರಿ. ಸೊ ಹಿಂಗೆ ಹೇಳ್ತಾ ನನ್ನ ತಮ್ಮನ ಜೊತೆ ಆಟ ಆಡ್ತಾ ಸಿಕ್ಕಾಬಡೆ ಖುಷಿ ಆಗುತ್ತೆ, ಸಮಾಧಾನ ಸಿಗುತ್ತೆ ಅವನ ಜೊತೆ ಆಟ ಆಡೋದು. ನಮ್ಮ ಜಾನು ಇದ್ದಿದ್ರೆ ಇನ್ನೂ ಮಜಾ ಇರ್ತಿತ್ತು ನನಗೆ. ಬಟ್ ಏನು ಮಾಡಲಿ, ಭಗವಂತನಿಗೆ ಇಷ್ಟ ಇಲ್ಲ. ಇಟ್ಸ್ ಓಕೆ, ಎಲ್ಲೋ ಸ್ವರ್ಗದಲ್ಲಿ ಸುಖವಾಗಿದ್ದಾನೆ ಅಂತ ಅಂದ್ಕೊಂಡು ಈ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಹೇಗೆ ಅನ್ನಿಸ್ತು ಅಂತ ಹೇಳಿ. ತುಂಬ ಜನ ಕೇಳ್ತಿರ್ತೀರ ವ್ಲಾಗೇ ಹಾಕಲ್ಲ ನೀವು, ಡೈಲಿ ವ್ಲಾಗ್ ಅಂದ್ಬಿಟ್ಟು. ಸೊ ಇವತ್ತು ಹಾಕಿದ್ದೀನಿ, ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಬಾಯ್.